ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಬಳಿ ಪ್ರಶ್ನೆಯೊಂದನ್ನ ಕೇಳ್ತಾರೆ. ನಿಮಗೆ ಬಂದಂತಹ ಬಹುಮಾನದ ಮೊತ್ತವನ್ನ ನೀವೇನ್ ಮಾಡ್ತೀರಿ ಅಂತ. ಆಗ ರಕ್ಷಿತಾ ಹೇಳ್ತಾರೆ, ನಾನು ಒಂದು 20 ಹಸುಗಳನ್ನ ತೆಗೆದುಕೊಂಡು ಸಾಕ್ತೀನಿ ಅಂತ. ಆವಾಗ ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಒಂದಷ್ಟು ಟೀಕೆಗಳನ್ನ ವ್ಯಕ್ತಪಡಿಸಿದ್ರು, ಟ್ರೋಲ್ ಅನ್ನ ಮಾಡಿದ್ರು. ಈ ದುಡ್ಡನ್ನ ತೆಗೆದುಕೊಂಡ ಬಳಿಕ ರಕ್ಷಿತಾ ಮುಂಬೈಗೆ ಹೋಗ್ತಾರೆ. ಅಲ್ಲಿ ಅವರು ಆರಾಮಾಗಿ ದಿನಗಳನ್ನ ಕಳೀತಾರೆ. ಯಾಕೆ ಅವರು ಹಸುಗಳನ್ನ ಸಾಕ್ತಾರೆ, ಇದೆಲ್ಲವೂ ಕೂಡ ಡ್ರಾಮಾ ಅನ್ನೋ ರೀತಿಯಲ್ಲಿ ಒಂದಷ್ಟು ಜನ ಪೋಸ್ಟ್ ಗಳನ್ನ ಹಾಕಿದ್ರು, ಒಂದಷ್ಟು ನೆಗೆಟಿವ್ ಕಮೆಂಟ್ ಗಳನ್ನ ಮಾಡಿದ್ರು. ಆದ್ರೆ ಅದೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನ ನಿಧಾನಕ್ಕೆ ರಕ್ಷಿತಾ ಪ್ರೂವ್ ಮಾಡ್ತಾನೆ ಹೋದ್ರು. ಅವರಿಗೆ ಅಂದುಕೊಂಡಂತೆ ಅಥವಾ ಬೇರೆಯವರು ಹೇಳಿದಂತೆ ಆಗಿದ್ರೆ ರಕ್ಷಿತಾ ನೇರವಾಗಿ ಮುಂಬೈಗೆ ಹೋಗ್ಬೋದಿತ್ತು, ಅಥವಾ ಬೆಂಗಳೂರಲ್ಲಿ ಒಂದು ಮನೆ ಮಾಡಿ ಇಲ್ಲಿ ಆರಾಮಾಗಿ ಸಮಯವನ್ನ ಕಳಿಬೋದಿತ್ತು. ಒಂದಷ್ಟು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ತಮ್ಮ ಕೆಲಸವನ್ನ ಅವ್ರು ಮುಂದುವರಿಸಬಹುದಾಗಿತ್ತು. ಆದ್ರೆ ರಕ್ಷಿತಾ ಆ ರೀತಿ ಮಾಡ್ಲಿಲ್ಲ. ಅವರು ಮೊದ್ಲಿಂದಲೂ ಹೇಳ್ತಾ ಇದ್ದಿದ್ದು, ನನಗೆ ಹಳ್ಳಿನೇ ಇಷ್ಟ, ಇಲ್ಲಿನ ಜನರ ಜೊತೆ ಬೆರೆಯೋದೇ ಇಷ್ಟ ಅಂತ. ಹಾಗಾಗಿ ಅವರು ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂಬೈಗೆ ಆರಂಭದಲ್ಲಿ ಒಂದು ಬಾರಿ ವಿಸಿಟ್ ಕೊಟ್ಟು ಮತ್ತೆ ಅವರು ಉಡುಪಿಗೆ ಬಂದು ಉಡುಪಿಯಲ್ಲೇ ಸಮಯವನ್ನ ಕಳೀತಾ ಇದ್ದಾರೆ. ಅಜ್ಜಿ ಮನೆಯಲ್ಲಿ ಈ ಹಿಂದೆ ಹೇಗೆ ವಿಡಿಯೋಸ್ ಅನ್ನ ಮಾಡಿ ತಮ್ಮ ಒಂದು ವ್ಯೂವರ್ಸ್ ಏನಿದ್ದಾರೆ ಅವ್ರ ಜೊತೆ ಯಾವ ರೀತಿ ಕನೆಕ್ಟ್ ಆಗ್ತಾ ಇದ್ರು ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಜ್ಜಿ ಮನೆಯಲ್ಲಿ ಒಂದಷ್ಟು ಕೆಲಸಗಳನ್ನ ರಕ್ಷಿತಾ ಮಾಡಿಸ್ತಾ ಇದ್ರು, ಕುತೂಹಲವನ್ನ ಕೂಡ ಮೂಡಿಸಿದ್ರು, ಏನ್ ಮಾಡ್ತಿದ್ದಾರೆ ಅಂತ. ಒಂದಷ್ಟು ಜನ, ನಾನು ಸೇರಿದಂತೆ ಒಂದಷ್ಟು ಜನ ಅನ್ಕೊಂಡಿದ್ರು ಅವರು ಆ ಶೆಡ್ ಅನ್ನ ನಿರ್ಮಾಣ ಮಾಡ್ತಾ ಇರೋದನ್ನ ನೋಡಿದ ತಕ್ಷಣ ಮೇ ಬಿ ಅವತ್ತು ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಹೇಳಿದ ಹಾಗೆ 20 ದನಗಳನ್ನ ಏನು ಖರೀದಿ ಮಾಡಿ ನಾನು ಸಾಕ್ತೀನಿ ಅಂತ. ಹಾಗಾಗಿ ಒಂದಷ್ಟು ದನಗಳನ್ನ ಖರೀದಿ ಮಾಡಿ ಸಾಕುವುದಕ್ಕೋಸ್ಕರ ಅವರಲ್ಲಿ ಶೆಡ್ ಅನ್ನ ಮಾಡ್ತಿದ್ದಾರೆ ಅಂತ ಬಹುತೇಕರು ಅನ್ಕೊಂಡಿದ್ರು. ಆದ್ರೆ ಈಗ ಅದು ಅಲ್ಲ ಅನ್ನೋದು ಈ ಹಿಂದೆ ಅಪ್ಲೋಡ್ ಮಾಡಿದಂತ ವಿಡಿಯೋದ ಮೂಲಕ ಗೊತ್ತಾಗಿದೆ. ರಕ್ಷಿತಾ ಶೆಟ್ಟಿ ಇನ್ನು ಒಂದಷ್ಟು ಅದ್ಭುತವಾದಂತಹ ವಿಡಿಯೋಗಳನ್ನ ತನ್ನ ಸಬ್ಸ್ಕ್ರೈಬರ್ಸ್ಗೆ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಶೆಡ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದಹಾಗೆ ಅಲ್ಲಿ ಅವರು ಶೆಡ್ ನಿರ್ಮಿಸ್ತಾ ಇರೋದು ತಮ್ಮ ಅಡುಗೆಯ ವಿಡಿಯೋಗಳನ್ನ ಶೂಟ್ ಮಾಡೋದಕ್ಕೋಸ್ಕರ ಒಂದು ರೀತಿಯ ಅಡುಗೆ ಮನೆಯನ್ನ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಭರದ ಸಿದ್ಧತೆ ಆಗ್ತಾ ಇದೆ. ಯಾವ ರೀತಿ ಅವರು ಶೆಡ್ ಅನ್ನ ನಿರ್ಮಿಸ್ತಿದ್ದಾರೆ ಅನ್ನೋದು ಸಣ್ಣ ಸಣ್ಣ ಗ್ಲಿಮ್ಸ್ ಗಳ ಮೂಲಕ ನೀವು ನೋಡಿರ್ಬೋದು. ಇನ್ನು ರಕ್ಷಿತಾ ಶೆಟ್ಟಿ ಆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ, ನನಗೆ ಪಾರಂಪರಿಕ ಶೈಲಿಯ ಅಡುಗೆ ಕೋಣೆ ಬೇಕು. ಅಂದ್ರೆ ಹಿಂದೆಲ್ಲ ಪಾರಂಪರಿಕ ಶೈಲಿಯಲ್ಲಿ ಒಲೆಗಳಿದ್ವು, ಅಂದ್ರೆ ಇವಾಗ ಬರುವಂತಹ ಸಿಮೆಂಟ್ ಒಲೆಗಳಿರ್ಬೋದು, ಅದ್ಯಾವುದೂ ಕೂಡ ನನಗೆ ಬೇಡ. ಮಣ್ಣಿನ ಒಲೆಗಳನ್ನ ಮಾಡಿ ಅದರಲ್ಲಿ ಅಡುಗೆ ಮಾಡ್ಬೇಕು ಅನ್ನೋ ನನ್ನ ಆಸೆ. ಹಾಗಾಗಿ ಅದೇ ಶೈಲಿಯ ಒಲೆಗಳು ಬೇಕು ಅಂತ ಖುದ್ದು ನಾನು ಅದೇ ರೀತಿಯಾದಂತಹ ಒಲೆಯನ್ನ ನಾನು ನಿರ್ಮಿಸ್ತಾ ಇದ್ದೀನಿ. ಜೊತೆಗೆ ನೀವು ಆ ಒಂದು ಶೆಡ್ ನ ಸುತ್ತಮುತ್ತ ಅವರು ಇಟ್ಟಿರುವಂತಹ ಬಿದಿರಿನ ಸಲಾಕೆಗಳೇನಿರ್ಬೋದು ಅದೆಲ್ಲವನ್ನ ನೋಡಿದ್ರೆ ಗೊತ್ತಾಗತ್ತೆ ಯಾವ ರೀತಿ ಐಡಿಯಾದ ಮೇಲೆ ರಕ್ಷಿತಾ ಈ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಅಂತ. ಸಂಪೂರ್ಣವಾಗಿ ಪಾರಂಪರಿಕ ಶೈಲಿಯಲ್ಲಿ ಇರ್ಬೇಕು. ಈ ಹಿಂದಿನ ಕಾಲದಲ್ಲಿ ಯಾವ ರೀತಿ ಅಡುಗೆ ಕೋಣೆ ಇತ್ತು, ಹೇಗೆ ಪಾರಂಪರಿಕ ಶೈಲಿಯಲ್ಲಿ ಅಡುಗೆಗಳನ್ನ ಮಾಡ್ತಾ ಇದ್ರು, ಆ ರೀತಿ ಅಡುಗೆಗಳನ್ನ ನಾನು ಮಾಡ್ಬೇಕು ಅಂತ. ರಕ್ಷಿತಾ ಅವರಿಗೆ ಹಳ್ಳಿಯ ಸೊಗಡೆ ಇಷ್ಟ. ಅವರೆಷ್ಟು ಸಿಂಪಲ್ ಆಗಿ ಜೀವನ ನಡೆಸ್ತಾರೆ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಅವರಿಗೆ ಇರುವಂತಹ ಪಬ್ಲಿಸಿಟಿ, ಅವರಿಗಿರುವಂತಹ ಆ ಒಂದು ಸೆಲೆಬ್ರಿಟಿ ಸ್ಥಾನ, ಇದೆಲ್ಲವನ್ನ ನೋಡಿದ್ರೆ ಅವ್ರು ಹೇಗೋ ಲೈಫನ್ನ ಲೀಡ್ ಮಾಡಬಹುದಾಗಿತ್ತು. ಬೆಂಗಳೂರಿನಲ್ಲೋ ಮುಂಬೈನಲ್ಲೋ ಆರಾಮಾಗಿ ಓಡಾಡ್ಕೊಂಡು ಸಮಯವನ್ನ ಕಳೀತಾ ಒಂದಷ್ಟು ವಿಡಿಯೋಸ್ ಅನ್ನ ಮಾಡ್ತಾ ಆರಾಮಾಗಿರ್ಬಹುದಾಗಿತ್ತು. ಆದ್ರೆ ಅದ್ಯಾವುದೂ ಕೂಡ ಬೇಡ. ನನ್ನ ಊರಿನಲ್ಲಿ ನಾನೇನಾದ್ರೂ ಮಾಡ್ಬೇಕು, ಜನಕ್ಕೆ ನಾನು ಇನ್ನಷ್ಟು ಮನೋರಂಜನೆ ಕೊಡ್ಬೇಕು, ಇನ್ನಷ್ಟು ಖುಷಿ ಹಂಚುವ ಕೆಲಸ ಮಾಡ್ಬೇಕು ಅಂತ ರಕ್ಷಿತಾ ಊರಲ್ಲೇ ಒಂದಷ್ಟು ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ. ಈ ಹಿಂದೆ ಒಂದು ಕುತೂಹಲ ಇತ್ತು, ಏನ್ ಮಾಡಿಸ್ತಾ ಇದ್ದಾರೆ ರಕ್ಷಿತಾ ಅಂತ. ಆ ಒಂದು ಕುತೂಹಲದ ಪ್ರಶ್ನೆಗೆ ಸಣ್ಣ ಮಟ್ಟಿನಲ್ಲಿ ಉತ್ತರ ಸಿಕ್ಕಿದೆ. ರಕ್ಷಿತಾ ಹೇಳಿದ್ದಾರೆ, ನಿಮ್ಮೆಲ್ಲರ ಜೊತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅನ್ನೋ ಕುತೂಹಲ ನನಗೂ ಕೂಡ ಇದೆ. ಯಾವಾಗ ನಿಮ್ಗೆ ಇದೆಲ್ಲವನ್ನ ಕೂಡ ಹೇಳ್ತೀನಿ ಅಂತ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಆದ್ರೆ ಈಗ ಹೇಳೋದಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ನಿಮ್ಗೆಲ್ಲವನ್ನ ಕೂಡ ನಾನು ಹೇಳ್ತೀನಿ ಅಂತ. ಆ ಮೂಲಕ ರಕ್ಷಿತಾ ನಾನು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರು ಅನ್ನೋ ರೀತಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಮಾದರಿ ಕೂಡ ಆಗಿದ್ದಾರೆ. ಸೆಲೆಬ್ರಿಟಿ ಅಂದ ಮೇಲೆ ಸಾಕಷ್ಟು ಜನ ಬದಲಾಗ್ತಾರೆ, ಅವರ ಜೀವನ ಶೈಲಿ ಬದಲಾಗತ್ತೆ. ತಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ, ಬೇರೆಯವರ ಬಗ್ಗೆ ನಮ್ಗೆ ಯಾಕೆ ಅನ್ನೋ ರೀತಿ ಇರ್ತಾರೆ. ಆದ್ರೆ ರಕ್ಷಿತಾ ತಾನು ಸೆಲೆಬ್ರಿಟಿ ಆದ ಬಳಿಕ ನನ್ನ ಜವಾಬ್ದಾರಿ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ
ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಅವರ ಬರ್ತ್ಡೇಯನ್ನ ಯಾವ ರೀತಿ ಆಚರಿಸ್ಕೊಂಡ್ರು, ಜೊತೆಗೆ ಬೇರೆಯವರ ಕಷ್ಟಕ್ಕೆ ಅವ್ರು ಯಾವ ರೀತಿ ಮಿಡಿತಾರೆ ಅನ್ನೋದು ನಾವು ನೋಡ್ತಾನೆ ಇದ್ದೀವಿ. ನೀವು ವಿಡಿಯೋಸ್ ಅಲ್ಲೂ ಕೂಡ ನೋಡ್ಬೋದು. ಅವರನ್ನ ಯಾರಾದ್ರೂ ಮಾತಾಡಿಸಿದ್ರೆ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಾನೊಬ್ಬ ಸೆಲೆಬ್ರಿಟಿ, ನಾನು ಈ ರೀತಿ ಮಾತಾಡಿದ್ರೆ ಜನ ಯಾವ ರೀತಿ ಅಂದ್ಕೊಳ್ತಾರೋ, ನಾನು ಹೆಂಗೆಂಗೋ ಇರ್ತೀನಿ, ಮನೆಯಲ್ಲಿ ಯಾವ ರೀತಿ ಇರ್ತೀನೋ ಅದೇ ರೀತಿ ವಿಡಿಯೋದಲ್ಲೂ ಕೂಡ ಕಾಣಿಸ್ಕೊಳ್ತೀನಿ. ಸೆಲೆಬ್ರಿಟಿ ಹಾಗಾಗಿ ಒಂದು ತಲೆನೋವು ಬಾಚ್ಕೊಳ್ಳೋದೆ ಇದೇ ರೀತಿ ಇದ್ರೆ ಜನ ನನ್ನನ್ನು ಯಾವ ರೀತಿ ನೋಡ್ಬೋದು, ಯಾವ ಯೋಚನೆನೂ ಕೂಡ ಮಾಡಲ್ಲ. ಯಾಕಂದ್ರೆ ರಕ್ಷಿತಾ ಮನಸ್ಸು ಅಷ್ಟು ಪರಿಶುದ್ಧವಾದ್ದು. ಆಕೆ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ನೇರವಾಗಿ ಹೇಳ್ತಾರೆ. ಎಲ್ಲೂ ಕೂಡ ತೋರ್ಪಡಿಕೆಯ ಜೀವನವನ್ನ ಆಕೆ ನಡೆಸ್ತಾ ಇಲ್ಲ. ಆದ ಕಾರಣ ಆಕೆ ಎಲ್ರಿಗೂ ಕೂಡ ಇಷ್ಟ. ಸಾಕಷ್ಟು ಕಮೆಂಟ್ ಅನ್ನ ನಾನು ಕೂಡ ವಿಡಿಯೋಸ್ ಕೆಳಗೆ ಬರೋದನ್ನ ಗಮನಿಸ್ತೀನಿ. ರಕ್ಷಿತಾ, ನೀವು ಹೇಗಿದ್ರು ಕೂಡ ಕ್ಯೂಟ್. ಸಾಕಷ್ಟು ಜನ ನಿಮಗೆ ಕಮೆಂಟ್ ಹಾಕ್ತಾರೆ, ಚೆನ್ನಾಗಿ ರೆಡಿ ಆಗು, ಸೀರೆ ಸರಿಯಾಗಿ ಉಟ್ಕೋ, ಇನ್ನೂ ಕೂಡ ನಿಂದು ಚಿಕ್ಕ ವಯಸ್ಸು, ಎಲ್ಲ ಪ್ರೋಗ್ರಾಮ್ಗೆ ಯಾಕೆ ನೀನು ಸೀರೆ ಉಟ್ಕೊಂಡೇ ಹೋಗ್ತೀಯಾ, ಬೇರೆ ಬೇರೆ ರೀತಿಯ ಡ್ರೆಸ್ ಹಾಕು, ನೀನೀಗ ಸೆಲೆಬ್ರಿಟಿ, ಹೀಗೆಲ್ಲ ಒಂದಷ್ಟು ಸಜೆಷನ್ ಅನ್ನ ಕೊಡ್ತಾರೆ. ಆದ್ರೆ ರಕ್ಷಿತಾ ಹೇಗಿದ್ರೂ ಕೂಡ ಇಷ್ಟ ಅನ್ನೋರು ಒಂದಷ್ಟು ಜನ ಇದ್ದಾರೆ. ಹಾಗಾಗಿ ರಕ್ಷಿತಾ ಹೇಗಿದ್ರೂ ಕೂಡ ಕೆಲವರು ಆಕೆಯನ್ನ ತುಂಬಾ ಇಷ್ಟಪಡ್ತಾರೆ. ರಕ್ಷಿತಾ ಅವರ ಈ ಸಿಂಪ್ಲಿಸಿಟಿ ಅವರನ್ನ ಇಷ್ಟು ದೂರ ಕರ್ಕೊಂಡು ಬಂದಿದೆ, ಇಷ್ಟು ಯಶಸ್ಸನ್ನ ಅವರಿಗೆ ತಂದ್ಕೊಟ್ಟಿದೆ ಅನ್ನೋದು ಖಂಡಿತವಾಗ್ಲೂ ತಪ್ಪಲ್ಲ. ರಕ್ಷಿತಾ ಅಂದಾಕ್ಷಣ ನಿಮಗೆ ಏನ್ ನೆನಪಾಗತ್ತೆ, ಆಕೆಯ ಬಗ್ಗೆ ನೀವೇನ್ ಹೇಳ್ತೀರಾ? ಒಂದಷ್ಟು ಕಮೆಂಟ್ ಮೂಲಕ ನಮ್ಮ ಜೊತೆ ನಿಮ್ಮ ಖುಷಿಯನ್ನ ಹಂಚ್ಕೊಳ್ಳಿ.